ಕಾರಣ ಏನೇ ಇರ್ಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ಇಡೀ ನಮ್ಮ ಒಂದು 20 ಇಯರ್ಸ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಬಹಳ ಒಂದು ಕಷ್ಟ ಇರುವಂತ ಒಂದು 3 ಮಂತ್ಸ್ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ. ಇದ್ರ ಜೊತೆಗೆ ಬಹಳ ಕಣ್ಣಿನ ಸಮಸ್ಯೆಗಳು ಬರ್ತಾ ಇದಾವೆ. ಟೇಕ್ ಕೇರ್ ಮಾಡ್ಬೇಕಂದ್ರೆ ನಾವು ಹೊರಗಡೆ ಈ 37-38 ಡಿಗ್ರೀಸ್ ಇರುವಾಗ ಆದಷ್ಟು UV ಪ್ರೊಟೆಕ್ಟೆಡ್ ಗ್ಲಾಸಸ್ ಯೂಸ್ ಮಾಡಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಡೈರೆಕ್ಟ್ AC ಇರುವಂತ ಜಾಗದಲ್ಲಿ ಡೈರೆಕ್ಟ್ ಮುಖದ ಮೇಲೆ ಅಥವಾ ಬಾಡಿ ಮೇಲೆ ಹೊಡಿಲಿ ಅಂತ ಕೂತಿರ್ತಾರೆ. ಕೆಲವರು ಫ್ಯಾನ್ ಹಾಕೊಂಡು ಕೂತಿರ್ತಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಹಿತ್ ಶೆಟ್ಟಿ, ನಾರಾಯಣ್ ನೇತ್ರಾಲಯ, ಬ್ಯಾಂಗ್ಳೂರ್ ಚೇರ್ಮನ್ ಆಗಿದ್ದೀನಿ. ಈ ಒಂದು ವರ್ಷ ಇಡೀ ನಮ್ಮ ಒಂದು 20 ಇಯರ್ಸ್ ಅಲ್ಲಿ ನಾನು ನೋಡಿರೋ ಪ್ರಕಾರ ಬಹಳ ಒಂದು ಕಷ್ಟ ಇರುವಂತ ಒಂದು 3 ಮಂತ್ಸ್ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ. ಮಳೆ ಕಮ್ಮಿ ಆಗಿದೆ, ಎಲ್ಲಾ ಕಡೆ ಬರಗಾಲದ ಪರಿಸ್ಥಿತಿ ಇದೆ, ಮತ್ತೆ ಬಿಸಿ. ನಾನು ಮುಂಚೆ ಈ ಬಿಸಿ ಹೇಗಂದ್ರೆ ನಾವು ಮುಂಚೆ ನಾರ್ತ್ ಇಂಡಿಯಾದಲ್ಲಿ ಅಥವಾ ಈಸ್ಟ್ ಆಫ್ ಇಂಡಿಯಾದಲ್ಲಿ ಯಾವ ತರ ಉರಿತಿತ್ತು ಆ ಉರಿ ನಮ್ಮ ಬೆಂಗಳೂರಿಗೆ ಈಗ ಬಂದಿದೆ. ಬಹಳ ಒಂದು ಥಿಂಕ್ ಮಾಡುವಂತ ಒಂದು ವಿಚಾರ. ಇದ್ರ ಜೊತೆಗೆ ಬಹಳ ಕಣ್ಣಿನ ಸಮಸ್ಯೆಗಳು ಬರ್ತಾ ಇದ್ದಾವೆ. ಕಣ್ಣಿನ ಸಮಸ್ಯೆ ಅಂದ್ರೆ ಈ ಬಿಸಿ ಆಗಿರೋದ್ರಿಂದ ಫಸ್ಟ್ ಸಮಸ್ಯೆ ಅಂದ್ರೆ ಎಲ್ಲಾ ಕಡೆಯಲ್ಲೂ AC ಇದೆ. AC ನಮ್ಮ ಬಾಡಿಗೆ ತಂಪು ಕೊಡುತ್ತೆ, ಮತ್ತೆ ನಮ್ಮ ಕಣ್ಣಲ್ಲಿರುವ ನೀರನ್ನ ಇವಾಪರೇಟ್ ಮಾಡ್ಬಿಡುತ್ತೆ. ಅದು ಯಾಕಂದ್ರೆ ಅದನ್ನು ಇಟ್ ಈಸ್ ಜಸ್ಟ್ ಮೆಂಟ್ ಟು ಟೇಕ್ ಔಟ್ ಆಲ್ ದ ವಾಟರ್ ಔಟ್. ಅದು ವಾಟರ್ ಔಟ್ ಹೋದಾಗ ಏನಾಗತ್ತೆ, ನಮ್ಮ ಕಣ್ಣು ಈ ಬರಗಾಲ ಪೀಡಿತ ದೇಶದಲ್ಲಿ ಹೇಗೆ ನಮ್ಮ ಒಂದು ನೆಲ ನೋಡಿದ್ರೆ ಹೇಗೆ ಒಂದು ಡ್ರೈ ಇದಿರುತ್ತಲ್ಲ, ಅದೇ ತರ ಕಣ್ಣಲ್ಲೂ ಅದೇ ತರ ತೋರಿಸ್ತಾ ಇರುತ್ತೆ. ನಾವು ಈ ತರ ಮೆಷಿನ್ ಅಲ್ಲಿ ಚೆಕ್ ಮಾಡಿ ನೋಡಿದಾಗ ಎಲ್ಲ ನಮ್ ಬರ್ತಿರೋರು ಕಣ್ ರೆಡ್ನೆಸ್, ಕೆಂಪಾಗಿದೆ, ಕಣ್ ಇರಿಟೇಷನ್, ಈ ಲಿಡ್ಸ್ ಹತ್ರ ಫುಲ್ಲು ಒಂದ್ ಸಣ್ಣ ಪಿಂಪಲ್ಸ್ ಆಗತ್ತೆ. ಇದು ಯೂಶಲ್ ಆಗಿ ಸಮ್ಮರ್ ಅಲ್ಲಿ ಬರುವಂತ ಕಾಯಿಲೆಗಳೇ. ಬಟ್ ಈ ಸತಿ ನನ್ನ ಪ್ರಕಾರದಲ್ಲಿ ಒಂದು ಮೋರ್ ದೆನ್ 100 ಟೈಮ್ಸ್ ಜಾಸ್ತಿ ಆಗಿದೆ. ಬರೀ ಹೊರಗಿನೋ ಹೀಟ್ ಅಲ್ಲ, ಒಳಗಿರೋ ನಾವು AC ಅಲ್ಲಿ ಇಷ್ಟು AC ನಾವು ಬೆಂಗಳೂರಲ್ಲಿ ಇಷ್ಟೊತ್ತು ಯಾವತ್ತೂ ಯೂಸ್ ಮಾಡ್ತಿರ್ಲಿಲ್ಲ. ಅದ್ರ ಜೊತೆಗೆ ನಮ್ಮ ಪವರ್ ಚೇಂಜಸ್ ಆಗತ್ತೆ, ರಿಫ್ರಾಕ್ಟಿವ್ ಎರರ್. ಯಾಕಂದ್ರೆ ನಾವು ತುಂಬಾ ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡುವಾಗ, ಹ್ಯೂಮಿಡಿಟಿ ಇರುವಾಗ ವಿ ಟ್ರೈ ಟು ಪುಟ್ ಮೋರ್ ಎಫರ್ಟ್ ಆನ್ ಸಮ್ ಆಬ್ಜೆಕ್ಟ್. ಅದರಿಂದ ಏನಾಗತ್ತೆ, ನಮ್ಮ ಅಕಾಮಡೇಷನ್ ಅಂತ ಹೇಳ್ತೀವಿ, ಅಕಾಮಡೇಷನ್ ಬಹಳ ಚೇಂಜಸ್ ಇರುತ್ತೆ. ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲಾ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರ್ಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ಆಂಪ್ಲಿಟ್ಯೂಡ್ ಅನ್ನೋದು. ಅದ್ರ ಜೊತೆಗೆ ನಮ್ಮ ಎಂಡ್ ಆಫ್ ದ ಡೇ ಒಂದು 3-4 o'clock ಸಮಯದಷ್ಟೊತ್ತಿಗೆ ವರ್ಕ್ ಮಾಡ್ಲಿಕ್ಕೆ ಮನ್ಸಿರೋದಿಲ್ಲ. ಏನೋ ಒಂಥರ ಬಾಡಿಯಲ್ಲಿ ಟಯರ್ಡ್ನೆಸ್, ಆ ಎಲ್ಲ ಸಮಸ್ಯೆಗಳು ಶುರು ಆಗುತ್ತೆ. ಕೆಲವು ಟೈಮ್ ಹೀಟ್ ಇಂದ ಇರ್ಬೋದು ಅಂತ ಹೇಳ್ತೀವಿ. ಬಟ್ ಹೀಟ್ ಇಂದ ಇಲ್ಲದೆ ಇರೋದಕ್ಕಿಂತ ಕಣ್ಣು ಸ್ಟ್ರೆಸ್ ಆಗಿದ ತಕ್ಷಣ ಬ್ರೈನ್ ಇನ್ಫಾರ್ಮೇಶನ್ ಕೊಡುತ್ತೆ ಬಾಡಿ ಸ್ಟ್ರೆಸ್ ಆಗಿದೆ ಅಂತ. ಸೊ ಅದಕ್ಕೆ ನಮ್ಗೆ ಬಾಡಿಲಿ ಸ್ಟ್ರೆಸ್ ಬರೋದು ಯಾವಾಗ ಅಂದ್ರೆ ನಮ್ ಕಣ್ ಸ್ಟ್ರೆಸ್ ಆದಾಗ. ಇದಕ್ಕೆ ನಾವೇನ್ ಹೇಳ್ತೀವಿ, ಈ ಪವರ್ ಚೆಕ್ ಮಾಡಿಸ್ಕೊಳ್ಳಿ, ಬಿಕಾಸ್ ಪವರ್ ಚೇಂಜಸ್ ಬರ್ಬೋದು. ಕ್ಲಿಯರ್ ಫಿಲ್ಮ್ಸ್ ನ ಸ್ಟೆಬಿಲೈಸ್ ಮಾಡುವಂತ ಬೇಕಾದಷ್ಟು ಒಳ್ಳೊಳ್ಳೆ ಡ್ರಾಪ್ಸ್ ಇದೆ, ಚೆಕ್ ಮಾಡಿ ನೋಡ್ಬೋದು. ಲಿಡ್ ಕ್ಲೀನಿಂಗು ಅದು ಬಹಳ ಇಂಪಾರ್ಟೆಂಟ್. ನಮ್ ಲಿಡ್ಸ್ ಹತ್ರ ಡ್ರೈ ಆಗಿ ಕೆಲವು ಟೈಮ್ ಡ್ಯಾಂಡ್ರಫ್ ಬರ್ಬೋದು, ಸ್ಕೇಲ್ಸ್ ಬರುತ್ತೆ, ಕೆಲವು ಟೈಮ್ ಈ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ. ಬ್ಯಾಕ್ಟೀರಿಯಾ ಕೆಲವು ಟೈಮ್ ಈಗ ಅದು ಗ್ರೋ ಆಗಿ ಆ ನಮ್ಮ ಐ ಲ್ಯಾಶಸ್ ಅನ್ನ ಕೊರೋಡ್ ಮಾಡಿ ಇದ್ ಮಾಡತ್ತೆ, ನಮ್ಮಲ್ಲಿ ಇರಿಟೇಷನ್ ಕೊಡುತ್ತೆ, ರೆಡ್ ಆಗತ್ತೆ ಕಣ್ಣು. ಅದನ್ನು ಕ್ಲೀನ್ ಮಾಡುವಂತದ್ದು ವಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಡೈರೆಕ್ಟ್ AC ಇರುವಂತ ಜಾಗದಲ್ಲಿ ಡೈರೆಕ್ಟ್ ಮುಖದ ಮೇಲೆ ಅಥವಾ ಬಾಡಿ ಮೇಲೆ ಹೊಡಿಲಿ ಅಂತ ಕೂತಿರ್ತಾರೆ. ಕೆಲವರು ಫ್ಯಾನ್ ಹಾಕೊಂಡು ಕೂತಿರ್ತಾರೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು ಈ ಟೈಮಲ್ಲಿ. ಎಸ್ಪೆಷಲಿ ವೆದರ್ ತುಂಬಾ ಚೇಂಜಸ್ ಇರುತ್ತೆ. ಇನ್ನೊಂದಂದ್ರೆ ನಮ್ ಬಾಡಿ ಕಂಡೀಷನ್ ಆಗ್ತಾ ಇಲ್ಲ. ಇಲ್ಲಿ 20 ಇದೆ, ಹೊರಗಡೆ ಹೋಗಿದ ತಕ್ಷಣ 37-38 ಡಿಗ್ರಿ ಇದೆ. ಕೆಲವರು ಹೊರಗಡೆ ಹೋಗಿ ಬರ್ತಾ ಇರೋರು ದೇ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್, ಬಿಕಾಸ್ ಬಾಡಿ ಇಸ್ ಗೆಟಿಂಗ್ ಕೂಲ್ ಅಂಡ್ ಹೀಟ್ ಎರಡೂ ಒಟ್ಟಿಗೆ. ಅಷ್ಟು ನಮ್ಮ ಬಾಡಿ ಟೆಂಪರೇಚರ್ ಥರ್ಮೋರಿಸೆಪ್ಟರ್ಸ್ ಚೇಂಜ್ ಆಗ್ಲಿಕ್ಕೆ ಬಹಳ ಕಷ್ಟ ಪಡುತ್ತೆ. ಅದರಿಂದ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡಿ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಅದನ್ನ ಪ್ರೊಟೆಕ್ಟ್ ಮಾಡೋದು. ತುಂಬಾ ನೀರ್ ಹಾಕ್ತಾ ತೊಳಿತಾ ಇದ್ರೆ ಏನಾಗುತ್ತೆ, ನಮ್ಮ ಟಿಯರ್ ಫಿಲ್ಮ್ ಬ್ರೇಕಪ್ ಆಗಿ ಹೋಗ್ಬಿಡತ್ತೆ. ಟಿಯರ್ ಫಿಲ್ಮ್ ಬೇಕು, ಅದು ಇಡೀ ಹೊತ್ತು ಕಣ್ಣಿಗೆ ನಮ್ಗೆ ತಂಪು ಅನ್ಸ್ಬೋದು, ನಮ್ಮ ಕಣ್ಣಿಗೆ ಖುಷಿ ಅನ್ಸ್ಬೋದು, ಬಾಡಿ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಕೋಲ್ಡ್ ವಾಟರ್ ಅಲ್ಲಿ ಬಿಟ್ಟಾಗ
ಬಾಡಿ ಸಡನ್ಲಿ ಗೋಸ್ ಇನ್ ಟು ಅ ಕಾಮ್ ಸ್ಟೇಟ್ ಆಗುತ್ತೆ. ಬಟ್ ಏನು ಅಂದ್ರೆ ಕಣ್ಣಿಗೆ ಇಡೀ ಹೊತ್ತು ನೀರ್ ಹಾಕ್ತಾ ಇರೋದು ಇಟ್ ಇಸ್ ನಾಟ್ ಗುಡ್. ಯಾಕಂದ್ರೆ ಟಿಯರ್ ಫಿಲ್ಮ್ ಬ್ರೇಕ್ ಆಗ್ತಾ ಇರುತ್ತೆ. ಅದ್ರ ಬದಲು ಡ್ರಾಪ್ಸ್ ಆಗ್ಲಿ, ಆರ್ಟಿಫಿಷಿಯಲ್ ಟಿಯರ್ಸ್ ಆಗ್ಲಿ ಅದೆಲ್ಲ ಕೊಟ್ರೆ ಐ ಥಿಂಕ್ ದಟ್ ವಿಲ್ ಹ್ಯಾವ್ ಎ ಮಚ್ ಬೆಟರ್ ಇಂಪ್ಯಾಕ್ಟ್ ಅನ್ಸುತ್ತೆ. ಅದರಿಂದ ಈ ಒಂದು 2 months ಕಳೆಯೋದು ಸ್ವಲ್ಪ ಕಷ್ಟ. ಬಟ್ ಐ ಥಿಂಕ್ ಇಫ್ ವಿ ಟೇಕ್ ಆಲ್ ದಿಸ್ ಸ್ಮಾಲ್ ಪ್ರೊಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಮಾಡಿದ್ರೆ ಐ ಥಿಂಕ್ ಮೇಬಿ ಇಟ್ ವಿಲ್ ಗೆಟ್ ಬೆಟರ್. ಆಮೇಲೆ ದೆನ್ ವಿಲ್ ಬಿ ಮೋರ್ ಪ್ರೊಡಕ್ಟಿವ್ ಅನ್ಸುತ್ತೆ ನನ್ನ ಪ್ರಕಾರ. ನಮ್ಮ ಸಮ್ಮರ್ ಅಲ್ಲಿ ಕೆಲವು ಫ್ಯೂ ಥಿಂಗ್ಸ್ ನಾವು ಅದನ್ನ ಟೇಕ್ ಕೇರ್ ಮಾಡ್ಬೇಕಂದ್ರೆ ನಾವು ಹೊರಗಡೆ ಈ 37-38 ಡಿಗ್ರೀಸ್ ಇರುವಾಗ ಆದಷ್ಟು UV ಪ್ರೊಟೆಕ್ಟೆಡ್ ಗ್ಲಾಸಸ್ ಯೂಸ್ ಮಾಡಿ. UV ಪ್ರೊಟೆಕ್ಟೆಡ್ ಗ್ಲಾಸಸ್ ಇದ್ರೆ UV ಲೈಟ್ ಇಂದ ಹಜಾರ್ಡಸ್ ಎಫೆಕ್ಟ್ ಸ್ಟಾಪ್ ಆಗುತ್ತೆ. ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಾಗತ್ತೆ ಕೆಲವ್ರಿಗೆ, ಸ್ಕಿನ್ ತುಂಬಾ ಡ್ರೈ ಇರೋರು ಅಥವಾ ಐಸ್ ಹತ್ರ ಡ್ರೈ ಇರೋರು. ಲೈಟರ್ ಡ್ರೆಸ್ ಇಸ್ ಆಲ್ವೇಸ್ ಬೆಟರ್. ಈಗ ನಾವು ಕಾಟನ್ ಆಗ್ಲಿ, ಲಿನನ್ ಆಗ್ಲಿ, ದೀಸ್ ಮೆಟೀರಿಯಲ್ಸ್ ಹ್ಯಾವ್ ಎ ಬೆಟರ್ ಇಂಪ್ಯಾಕ್ಟ್ ಆನ್ ಇಟ್. ಇದು ಯಾವ್ದು ಬೇಡ ಅಂತ ಇದ್ರೆ ಪೀಪಲ್ ವೆರಿ ಸೆನ್ಸಿಟಿವ್ ಇರ್ತಾರೆ, ಕಣ್ಣು, ಬಾಡಿ, ಸ್ಕಿನ್, ಅವ್ರಿಗೆ ಛತ್ರಿ, ಅಂಬ್ರೆಲಾ ಇಸ್ ವೆರಿ ಗುಡ್ ಆಪ್ಷನ್. ಮುಂಚೆ ಕಾಲದಲ್ಲಿ ಎಲ್ಲರೂ ಅಂಬ್ರೆಲಾ ಯೂಸ್ ಮಾಡ್ತಾರೆ ರೈನಿ ಸೀಸನ್ ಮತ್ತೆ ಸಮ್ಮರ್, ಯಾಕೆಂದ್ರೆ ಇಟ್ ಪ್ರೊಟೆಕ್ಟ್ಸ್, UV ಪ್ರೊಟೆಕ್ಷನ್ ಇಂದ ಬಹಳ ಹೆಲ್ಪ್ ಆಗುತ್ತೆ. ಆಮೇಲೆ ಈಗ ನಾವು ನೋಡ್ತಾ ಇರೋ ರೀತಿಯಲ್ಲಿ ಮುಂಚೆ ಸಮ್ಮರ್ ರಿಲೇಟೆಡ್ ಇಶ್ಯೂಸ್ ಇರ್ತಿತ್ತು, ಲ್ಯಾಶಸ್ ಅಲ್ಲಿ ಇದು ತೊಂದರೆ, ಪೇನು, ಕಣ್ ರೆಡ್ನೆಸ್, ಡ್ರೈನೆಸ್ ಅಂತ. ಬಟ್ ಈಗ ನೋಡ್ತಾ ಇರುವಂತದ್ದು ಬಹಳ ಜಾಸ್ತಿ ಇದೆ. ಯಾಕಂದ್ರೆ ಮುಂಚೆ ನಾವು ಈ ಹೀಟ್ ಬಗ್ಗೆ ಯಾರು ಅಷ್ಟು ಕೇರ್ ಮಾಡ್ತಿರ್ಲಿಲ್ಲ. ನಾನು ಹೀಟ್ಗಿಂತನೂ AC ರಿಲೇಟೆಡ್ ಹೀಟು ಇಸ್ ಆಲ್ವೇಸ್ ಲಿಂಕ್ಡ್ ವರ್ಷನ್. ಅದರಿಂದ ಈ ನನ್ನ ಪ್ರಕಾರದಲ್ಲಿ ಒಂದು ಮೋರ್ ದನ್ ಅರೌಂಡ್ 100 times ಇನ್ಕ್ರೀಸ್ ಆಗಿರ್ಬೋದು ನಂಬರ್ ಆಫ್ ಪೀಪಲ್ ಕಮಿಂಗ್ ಬ್ಯಾಕ್ ವಿತ್ ಆಲ್ ದಿಸ್ ಥಿಂಗ್ಸ್. ಅದು ಎಸ್ಪೆಷಲಿ ಈ ಪೀಪಲ್ ವರ್ಕ್, ಈ ಡ್ರೈವಿಂಗು, ಹೊರಗಡೆ ಇರೋರು, ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇರೋರು, ಕಾರಿಂದ ಮತ್ತೆ ಡೈರೆಕ್ಟ್ AC ಬರುತ್ತೆ. ದೀಸ್ ಆರ್ ಆಲ್ ದಿ ಫ್ಯಾಕ್ಟರ್ಸ್. ಬರೀ ಹೀಟ್ ಅಲ್ಲ, AC ರಿಲೇಟೆಡ್ ಟು ಹೀಟ್ ಇಸ್ ಆಲ್ಸೋ ಅ ಫ್ಯಾಕ್ಟರ್ ಅನ್ಸುತ್ತೆ ನನ್ನ ಪ್ರಕಾರದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.